ಶೆಟ್ಟಿ ಹತ್ಯೆಯ ಬಗ್ಗೆ ಸ್ಫೋಟಕ ಮಾಹಿತಿ. ಹಿಂದೂ ಕಾರ್ಯಕರ್ತನ ಕೊಲೆಗೆ 3 ತಿಂಗಳ ಹಿಂದೆಯೇ ಪ್ಲಾನ್ ಮಾಡಲಾಗಿತ್ತ? 15 ದಿನಗಳ ಹಿಂದಿನಿಂದಲೂ ಮಾಹಿತಿ ಸಂಗ್ರಹಿಸಿದ್ರ? ಸುಹಾಸ್ ಕೊಲೆಗೆ ವಿದೇಶದಿಂದ ಹಣ ಸಂದಾಯ ಆಗಿತ್ತ? ಸುಹಾಸ್ ಕೊಲೆಯ ಹಿಂದೆ ಕಾಣದ ಕೈಗಳ ಕೈವಾಡ ಇದೆಯಾ? ಪ್ರತಿಕಾರ ಮಾಡುವವರಿದ್ರೆ ಮಾಡ್ಲಿಕ್ಕೆ ಬರಲಿ, ಅವರು ನಾವು ಕೂಡ ಎದುರುಗಂಡು ಕೂತ್ಕೊಳ್ಳುವವರಲ್ಲ. 2 ಮಹಿಳೆಯರು ಬಂದಿದ್ರು, ಬುರ್ಕದ ಮಹಿಳೆಯರು. ಅವರು ಯಾರು? ಅವರು ಯಾಕೆ ಅಲ್ಲಿ ಬಂದರು? ಈಗ ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಇಬ್ಬರನ್ನು ಮರ್ಡರ್ ಮಾಡಿದ್ದಾನೆ. ಒಬ್ಬ ಹಿಂದೂ ಮರ್ಡರ್ ಮಾಡಿದ್ದಾನೆ, ಒಬ್ಬ ಮುಸ್ಲಿಂ ಮರ್ಡರ್ ಮಾಡಿದ್ದಾನೆ ಅಂತ ಆರೋಪಿಯಾಗಿದ್ದಾನೆ. ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಅವ್ರನ್ನ ಕರಿಬೋದಲ್ಲ. ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು. ಅವರೆಲ್ಲರನ್ನೂ ಗೂಂಡಾಗಳಂತೇಳಿ ಆ ಒಂದು ಇದಕ್ಕೆ ಸೇರಿಸಲಿಕ್ಕೆ ಆಗ್ತದ? ಗೃಹ ಸಚಿವರನ್ನು ಒತ್ತಾಯ ಮಾಡಿದ್ವಿ, ಇದನ್ನು NIA ಕೊಡಬೇಕು ಅಂತೇಳಿ, ರಾಷ್ಟ್ರೀಯ ತನಿಖಾ ದಳದ ಕಡೆಯಿಂದ ಆಗಬೇಕು ಅಂತೇಳಿ. ಗೃಹ ಸಚಿವರ ಬಗ್ಗೆ ವಿಶ್ವಾಸ ಇಲ್ಲ. ಇವ್ರು ಹೇಳ್ತಾರೆ ರೌಡಿ ಶೀಟರ್ ಅಂತ ಹೇಳ್ತಾರೆ. ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾರು ನಿಮಗೆ ಥ್ರೆಟ್ ಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನು ಕೊಲೆ ಮಾಡ್ತಾರೆ ಅಂತೇಳಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಬಗ್ಗುವಂಥವರು ಕುಗ್ಗುವಂಥವರು ನಾವಲ್ಲ. ನೋಡಿ, ನನಗೆ ಗನ್ ಬೇಕು, ಗನ್ ಲೈಸೆನ್ಸ್ ಕೊಡಿ ಅಂತೇಳಿ ಕೊಡಲಿಲ್ಲ. ಭದ್ರತೆಯನ್ನು ಕೊಡಿ ಅಂತ ಹೇಳಿದರೆ ಭದ್ರತೆಯನ್ನು ಕೊಟ್ಟಿಲ್ಲ. ಅದು ಬಿಡಿ, ನಮ್ಮದು ಆತ್ಮರಕ್ಷಣೆಗೋಸ್ಕರ ಏನಾದರೂ ವಾಹನದಲ್ಲಿ ಇಟ್ಕೊಳ್ಳೋ ಅಂತ ಕೇಳಿದರೆ ಅದಕ್ಕೂ ಇವತ್ತು ಅವಕಾಶ ಇಲ್ಲ. ಈ ಪೊಲೀಸರ ಈ ರೀತಿಯ ನಿರ್ಲಕ್ಷ್ಯದ ಕಾರಣದಿಂದಾಗಿಯೇ ಇವತ್ತು ಸುಹಾಸಿನ ಹತ್ಯೆ ಆಗಿದೆ. ರಶೀದ್ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಸುಹಾಸ್ ಶೆಟ್ಟಿಗೆ ಕಳೆದ 1 ತಿಂಗಳಿಂದ ಫೋನನ್ನು ಮಾಡಿ ಹಿಂಸೆ ಕೊಡ್ತಾ ಇದ್ರು ಅನ್ನುವಂಥದ್ದು ಸುಹಾಸ್ ಶೆಟ್ಟಿ ಅವರ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದು. ಪೊಲೀಸ್ನವರು ಆ ರೀತಿಯ ಹಿಂಸೆಯನ್ನ ಕೊಟ್ಟಿದ್ದಾರೆ, ಒಂದಷ್ಟು ಮಾಹಿತಿಯನ್ನ ಅವರು ಕೊಟ್ಟಿರುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅಜಿಪೆ ಪೊಲೀಸ್ ಅವರು ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಅವನಿಗೆ. ಈಗ ಅವನ ಕೈಯಲ್ಲಿ ಏನಾದ್ರೂ ಇದ್ರೆ ಅವನ ಆತ್ಮರಕ್ಷೆ ಮಾಡ್ಕೊಳ್ಳೋಣ ಅಲ್ವಾ? ಏನಾದ್ರೂ ಖಾಲಿ ಕೈಯಲ್ಲಿ ಕಳಿಸ್ಬಿಟ್ರು ಅವ್ರಿಗೆ ಫೋನ್ ಮಾಡಿದ್ದಾರೆ ಅನಿಸುತ್ತೆ. ಅವನ ಹತ್ರ ಏನಿಲ್ಲ ಹೋಗಿ ಅಂತ. ಸುಹಾಸ್ ಶೆಟ್ಟಿ ಕೇವಲ ಪ್ರತೀಕಾರದ ಹತ್ಯೆ ಮಾತ್ರ ಅಲ್ಲ. ಸುಹಾಸ್ ಶೆಟ್ಟಿ ಕೊಲೆಯ ಹಿಂದಿನ ಹಲವು ಸ್ಫೋಟಕ ವಿಚಾರಗಳು ಈಗ ಒಂದೊಂದಾಗಿ ಬಯಲಾಗ್ತಾ ಇವೆ. ಸುಹಾಸ್ ಶೆಟ್ಟಿಯನ್ನ ಮುಗಿಸಬೇಕು ಅಂತ ಒಂದು ತಂಡವೇ ರೆಡಿಯಾಗಿ 3 ತಿಂಗಳಿನಿಂದ ಓಡಾಡಿತು. ಕೊಲೆಯ ನಂತರ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದರ ಬಗ್ಗೆಯೂ ಪ್ಲಾನ್ ರೆಡಿಯಾಗಿತ್ತು ಅನ್ನೋ ವಿಚಾರ ಗೊತ್ತಾಗಿದೆ. ಇಪ್ಪತ್ತು ಮಂದಿ 3 ತಿಂಗಳ ಪ್ಲಾನ್. ಸುಹಾಸ್ ಶೆಟ್ಟಿ ಕೊಲೆ ನಡೆದಿದ್ದೇಗೆ? ಹಿಂದೂ ಕಾರ್ಯಕರ್ತನ ಹತ್ಯೆಗೆ ವಿದೇಶದಿಂದ 5 ಲಕ್ಷ ಹಣ ಬಂದಿತ್ತ? ಸುಹಾಸ್ ಹತ್ಯೆಗೆ ಪ್ಲಾನ್ ಎ, ಪ್ಲಾನ್ ಬಿ, ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ್ದೇಕೆ? ಸುಹಾಸ್ ಶೆಟ್ಟಿ ಕೊಲೆ ನಾವಂದುಕೊಂಡಂತೆ ದ್ವೇಷದ ಕೊಲೆಯೋ ಅಥವಾ ಪ್ರತೀಕಾರದ ಕೊಲೆಯೋ ಅಲ್ಲ. ಇದರ ಹಿಂದೆ ಸಾಕಷ್ಟು ಜನ, ಸಾಕಷ್ಟು ಪ್ಲಾನ್ಗಳು, ಸಾಕಷ್ಟು ವಿಚಾರಗಳಿವೆ. ಸುಹಾಸ್ ಶೆಟ್ಟಿ ಕೊಲೆಗೆ ಉಗ್ರರ ಲಿಂಕ್ ಸಹ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಲೆಯ ಮೂಲಕ ಮಂಗಳೂರಿನಲ್ಲಿ ಹಿಂದೂಗಳಿಗೆ ಭಯ ಹುಟ್ಟಿಸೋ ಯೋಜನೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಸುಹಾಸ್ ಶೆಟ್ಟಿಯನ್ನ ಸಫ್ವಾನ್ ಗ್ಯಾಂಗ್ ಕೊಲೆ ಮಾಡಿತ್ತು. ಹಳೆ ದ್ವೇಷ ಮತ್ತು ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಈ ಕೊಲೆ ಮಾಡಲಾಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ಆದರೆ ಈಗ ಈ ಪ್ರಕರಣ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಇದರ ಹಿಂದೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡಿವೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಲೆಗೆ ವಿದೇಶಗಳಿಂದಲೂ ನೆರವು ಸಿಕ್ಕಿತ್ತು. ಎಸ್ಕೇಪ್ ಆಗೋದಕ್ಕೆ ಹಾಗೆ ಹಣಕಾಸು ಸಹಾಯವನ್ನೂ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಮಂಗಳೂರಿನಲ್ಲಿ ಅದು ಭಜರಂಗ ದಳದಲ್ಲಿ ಹವಾ ಸೃಷ್ಟಿಸಿದ್ದ ಸುಹಾಸ್ ಶೆಟ್ಟಿಯನ್ನ ಹೊಡೆಯಲೇಬೇಕು ಅಂತ ಸುಮಾರು 20ಕ್ಕೂ ಹೆಚ್ಚು ಮಂದಿ ಚರ್ಚೆ ಮಾಡಿ ಪ್ಲಾನ್ ರೆಡಿ ಮಾಡಿದ್ರಂತೆ. ಇವನನ್ನ ಹೊಡೆದರೆ ಮಾತ್ರ ಮಂಗಳೂರಿನಲ್ಲಿ ಮುಸ್ಲಿಮರು ಧೈರ್ಯದಿಂದ ತಲೆ ಎತ್ಕೊಂಡು ಓಡಾಡಲು ಸಾಧ್ಯ ಅಂತ ತೀರ್ಮಾನಿಸಿ ಸುಮಾರು 3 ತಿಂಗಳ ಹಿಂದೆಯೇ ಕೊಲೆಗೆ ಸ್ಕೆಚ್ ಹಾಕಿದ್ರಂತೆ. ಕೊಲೆಯ ಮುಂದಾಳತ್ವ ವಹಿಸಿಕೊಂಡಿದ್ದ ಸಫ್ವಾನ್ 3 ತಿಂಗಳ ಹಿಂದಿನಿಂದಲೂ ತಮ್ಮ ಸಹಚರರನ್ನ ಬಿಟ್ಟು ಸುಹಾಸ್ ಚಲನವಲನಗಳ ಬಗ್ಗೆ ತಿಳಿದುಕೊಳ್ತಾ ಇದ್ನಂತೆ. ಕಳೆದ 15 ದಿನಗಳ ಹಿಂದಿನಿಂದ ಸಫ್ವಾನ್ ಟೀಮ್ ಸುಹಾಸ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಸಂಗ್ರಹಿಸುತ್ತಿತ್ತಂತೆ. ಸುಹಾಸ್ ಶೆಟ್ಟಿ ಬಜ್ಪೆಗೆ ಬರುವ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡಿತ್ತಂತೆ. ಅಜರುದ್ದೀನ್ ಎಂಬಾತ ಸಫ್ವಾನ್ಗೆ ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಇದ್ನಂತೆ. ಎಷ್ಟೊತ್ತಿಗೆ ಹೊರಡುತ್ತಾನೆ, ಜೊತೆಯಲ್ಲಿ ಯಾರಿರ್ತಾರೆ, ಎಲ್ಲಿ ಅಟ್ಯಾಕ್ ಮಾಡಬಹುದು ಎಂಬ ಎಲ್ಲ ಮಾಹಿತಿ ರವಾನಿಸಿದ್ನಂತೆ.
ಸದ್ಯ ಸುಹಾಸ್ ಹತ್ಯೆ ಬಳಿಕ ಅಜರುದ್ದೀನ್ ಪರಾರಿಯಾಗಿದ್ದು ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆಗೆ ವಿದೇಶದಿಂದ ಹಣ ಸಂದಾಯ. ಆದಿಲ್ ಕೊಟ್ಟ 3 ಲಕ್ಷ ಹಣ ವಿದೇಶದಿಂದ ಬಂದಿದ್ದ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಈಗ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಸುಹಾಸ್ ಶೆಟ್ಟಿಯನ್ನ ಮುಗಿಸಲು ಫಾಜಿಲ್ ಕುಟುಂಬ ಕೊಟ್ಟ ಹಣ ವಿದೇಶದ್ದು ಅನ್ನೋ ಅನುಮಾನಗಳು ವ್ಯಕ್ತವಾಗಿವೆ. 5 ಲಕ್ಷ ಹಣಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ನಡೆಸಲಾಗಿದೆ ಅಂತ ಹೇಳಲಾಗಿತ್ತು. ಅದನ್ನ ಫಾಜಿಲ್ ಸಹೋದರ ಆದಿಲ್ ಸಫ್ವಾನ್ ಗ್ಯಾಂಗಿಗೆ ಕೊಟ್ಟಿದ್ದ ಅಂತ ವಿಚಾರಣೆಯಲ್ಲಿ ಹೇಳಲಾಗಿತ್ತು. ಅಷ್ಟೇ ಅಲ್ಲದೆ ಫಾಜಿಲ್ ಕುಟುಂಬಕ್ಕೆ ಸರ್ಕಾರ ಕೊಟ್ಟಿದ್ದ 25 ಲಕ್ಷ ಪರಿಹಾರ ಹಣವನ್ನ ಸುಹಾಸ್ ಶೆಟ್ಟಿ ಕೊಲೆಗೆ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪಗಳೂ ಕೇಳಿಬಂದಿದ್ವು. ಆದರೆ ಈಗ ಸುಹಾಸ್ ಶೆಟ್ಟಿ ಹತ್ಯೆಗೆ ಬಳಕೆಯಾಗಿರೋ ಹಣ ವಿದೇಶದಿಂದ ಬಂದಿರೋದು ಅಂತ ಹೇಳಲಾಗ್ತಾ ಇದೆ. ಮಂಗಳೂರಲ್ಲಿ ನಡೆದಂಥ ಸುಹಾಸ್ ಶೆಟ್ಟಿ ಅವರ ಭೀಕರ ಹತ್ಯೆ ಏನಾಯಿತು, ಇದರ ಹಿಂದೆ ಸ್ಥಳೀಯವಾದಂಥ ದ್ವೇಷದ ರಾಜಕಾರಣ ಅಲ್ಲ, ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಕೂಡ ಇರಬಹುದು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಸುದ್ದಿ. ಸೊ ನಾವು ಈಗಾಗಲೇ ಇದರ ಬಗ್ಗೆ ಸರ್ಕಾರವನ್ನು, ಗೃಹ ಸಚಿವರನ್ನು ಒತ್ತಾಯ ಮಾಡಿದ್ವಿ. ಇದನ್ನು NIA ಕೊಡಬೇಕು ಅಂತೇಳಿ, ರಾಷ್ಟ್ರೀಯ ತನಿಖಾ ದಳದ ಕಡೆಯಿಂದ ಆಗಬೇಕು ಅಂತೇಳಿ. ಯಾಕಂದರೆ ಕರಾವಳಿ ಇವತ್ತಲ್ಲ, ಹಿಂದೆಯಿಂದ ಕೂಡ ಅನೇಕ ಉಗ್ರಗಾಮಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಭಾಗ. ಅಲ್ಲಿ ಅನೇಕ ಉಗ್ರಗಾಮಿಗಳು ಕೂಡ ಅಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹತ್ಯೆ ಕೇವಲ 5 ಲಕ್ಷ ರೂಪಾಯಿ ಸುಪಾರಿಯಲ್ಲ, ಇನ್ನೂ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಕುತಂತ್ರ ಕೂಡ ಇದರಲ್ಲಿ ನಡೆದಿದೆ. ಮತ್ತು ಇದು ಇಲ್ಲಿಗೆ ನಡೆಯೋದಿಲ್ಲ, ಮುಂದೆ ಕೂಡ ಅನೇಕ ಕೊಲೆಗಳಾಗ್ತಕ್ಕಂಥ ಸಂಭವ ಇರೋದ್ರಿಂದ ತಕ್ಷಣ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ಮಾಡಿದ್ವಿ, ಈಗಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಸ್, ಸುಹಾಸ್ ಶೆಟ್ಟಿ ಕೊಲೆ ಹಿಂದೆ ಅಂತಾರಾಷ್ಟ್ರೀಯ ಲಿಂಕ್ ಇದೆ. ವಿದೇಶಗಳಿಂದ ಹಣ ಸಂದಾಯ ಆಗಿದೆ. ಕೇವಲ 5 ಲಕ್ಷ ಮಾತ್ರವಲ್ಲ, ಇನ್ನೂ ಹೆಚ್ಚಿನ ಹಣ ಸಂದಾಯವಾಗಿದೆ. ಹಾಗಾಗಿ ಈ ಪ್ರಕರಣವನ್ನ NIA ತನಿಖೆಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೃತ್ಯದ ಹಿಂದೆ ಅನೇಕ ಕಾಣದ ಕೈಗಳ ಕೈವಾಡದ ಶಂಕೆ ಇದ್ದು, ಹಿಂದೂಗಳ ಕೊಲೆಗೆ ವಿದೇಶಗಳಿಂದ ಹಣ ಬಂದಿದೆ ಅನ್ನೋದಕ್ಕೆ ಸಾಕ್ಷಿಗಳೂ ಸಿಕ್ಕಿದ್ಯಂತೆ. ಹಾಗಾಗಿಯೇ ಪೊಲೀಸರು ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡೋ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದ ಸಫ್ವಾನ್ ನೆರವಿಗಾಗಿ ಅನೇಕರನ್ನ ಸಂಪರ್ಕಿಸಿದ್ದಂತೆ. ಹಣಕಾಸು ನೆರವು, ಕೊಲೆ ಮಾಡುವುದಕ್ಕೆ ನೆರವು, ತಪ್ಪಿಸಿಕೊಳ್ಳಲು ಸಹಾಯ ಮಾಡುವುದು, ಹೀಗೆ ಎಲ್ಲ ರೀತಿಯಲ್ಲೂ ತಮ್ಮವರಿಂದ ಸಹಾಯ ಪಡೆದುಕೊಂಡಿದ್ದಂತೆ. ಒಂದು ವೇಳೆ ಕೊಲೆ ಮಾಡಿ ಸಿಕ್ಕಿಬಿದ್ರೆ ಏನ್ ಮಾಡೋದು, ಅಲ್ಲದೆ ಸರೆಂಡರ್ ಆದ್ರೆ ಏನು ಶಿಕ್ಷೆಯಾಗುತ್ತೆ ಅಂತ ಜೈಲು, ಬೇಲ್ ಬಗ್ಗೆಯೂ ಚರ್ಚೆ ಮಾಡಿ ಅದಕ್ಕೂ ನೆರವಿಗೆ ಕೈಚಾಚಿದ್ದಂತೆ. ಕೊಲೆ ಮಾಡುವುದಕ್ಕೆ 3 ತಿಂಗಳ ಹಿಂದೆಯೇ ಸ್ಕೆಚ್. ಪ್ಲಾನ್ ಎ ಫ್ಲಾಪ್ ಆದ್ರೆ ಕೊಲೆಗೆ ಪ್ಲಾನ್ ಬಿ ರೆಡಿ ಇತ್ತು. ಸುಹಾಸ್ ಶೆಟ್ಟಿ ಕೊಲೆ ಪ್ರೀ ಪ್ಲಾನ್ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಅದಕ್ಕಿಂತ ಭಯಾನಕ ಸುದ್ದಿ ಏನಪ್ಪಾ ಅಂದ್ರೆ, ಸುಮಾರು 3 ತಿಂಗಳ ಹಿಂದೆಯೇ ಸುಹಾಸ್ ಹತ್ಯೆಗೆ ಸ್ಕೆಚ್ ರೆಡಿಯಾಗಿತ್ತಂತೆ. ಈ ವರ್ಷ ಜನವರಿಯಲ್ಲಿ ಕೊಲೆ ಮಾಡುವುದಕ್ಕೆ ಸಫ್ವಾನ್ ಟೀಮ್ಗೆ 3 ಲಕ್ಷ ಹಣವನ್ನ ಅಡ್ವಾನ್ಸ್ ಮಾಡಲಾಗಿತ್ತು. ಅದೇ ಹಣದಲ್ಲಿ ಸುಹಾಸ್ ಶೆಟ್ಟಿಯನ್ನ ಫಾಲೋ ಮಾಡಿ ಮಾಹಿತಿ ಕಲೆ ಹಾಕ್ತಾ ಇದ್ದ ಸಫ್ವಾನ್ ಟೀಮ್ 2-3 ಬಾರಿ ಕೊಲೆ ಮಾಡುವುದಕ್ಕೆ ತೀರ್ಮಾನಿಸಿ ನಂತರ ಪ್ಲಾನ್ ಚೇಂಜ್ ಮಾಡಿಕೊಂಡಿತ್ತಂತೆ. ಸುಹಾಸ್ ಶೆಟ್ಟಿಯಿಂದ ಹತ್ಯೆಯಾಗಿದ್ದ ಫಾಜಿಲ್ ತಮ್ಮ ಜನವರಿಯಲ್ಲೇ ಸಫ್ವಾನ್ ಟೀಮ್ಗೆ 3 ಲಕ್ಷ ಹಣ ಕೊಟ್ಟಿದ್ದ. ಒಟ್ಟು 5 ಲಕ್ಷಕ್ಕೆ ಡೀಲ್ ಕೊಟ್ಟಿದ್ದು, ಅದರಲ್ಲಿ ಮುಂಗಡ ಹಣವಾಗಿ 3 ಲಕ್ಷ ಹಣವನ್ನ ಕೊಡಲಾಗಿತ್ತು. ಅದೇ ಹಣದಲ್ಲಿ ಎಲ್ಲಾ ರೀತಿಯ ಪ್ಲಾನ್ ಮಾಡಿಕೊಂಡಿದ್ದ ಸಫ್ವಾನ್ ಟೀಮ್ ಕೃತ್ಯಕ್ಕಾಗಿ ಒಂದು ಪಿಕಪ್ ವಾಹನ, ಸ್ವಿಫ್ಟ್ ಕಾರ್ ಬಳಕೆ ಮಾಡಿಕೊಂಡಿತ್ತು. ಸ್ಥಳೀಯರಿಗೂ ಹಣ ಕೊಟ್ಟು ಸಹಾಯ ಪಡೆದುಕೊಂಡಿತ್ತು. ಸುಮಾರು 3 ತಿಂಗಳಿನಿಂದ ಸುಹಾಸ್ ಶೆಟ್ಟಿಯನ್ನ ರೆಕ್ಕಿ ಮಾಡಿ ಬೆಳಗ್ಗಿನಿಂದ ರಾತ್ರಿವರೆಗೂ ಆತನ ಚಲನವಲನಗಳನ್ನು ಗಮನಿಸಿ ಯಾವಾಗ ಏನು ಮಾಡಬೇಕು ಅನ್ನೋ ಪ್ಲಾನ್ ರೆಡಿ ಮಾಡಿತ್ತಂತೆ. ಅವರೆಲ್ಲ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಬೇಕು ಅಂತ ಎಷ್ಟೊಂದು ಗಟ್ಟಿಯಾಗಿ ಫಿಕ್ಸ್ ಆಗಿದ್ರು ಅಂದ್ರೆ, ಕೊಲೆ ಮಾಡುವುದಕ್ಕೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ರೆಡಿ ಮಾಡಿದ್ರಂತೆ. ಯಾವುದೇ ಕಾರಣಕ್ಕೂ ಸುಹಾಸ್ ಶೆಟ್ಟಿ ಮಿಸ್ ಆಗಬಾರದು. ಒಂದು ವೇಳೆ ಪ್ಲಾನ್ ಎ ಕೈ ಕೊಟ್ರೆ ಪ್ಲಾನ್ ಬಿ ಯಲ್ಲಿ ಸುಹಾಸ್ ಶೆಟ್ಟಿಯನ್ನ ಮುಗಿಸ್ಬೇಕು ಅಂತ 2 ಪ್ಲಾನ್ ರೆಡಿ ಮಾಡಿದ್ರಂತೆ. ಆದ್ರೆ ಸಫ್ವಾನ್ ಗ್ಯಾಂಗ್ ಮಾಡಿಕೊಂಡಿದ್ದ ತಯಾರಿಯಿಂದ ಪ್ಲಾನ್ ಎ ನಲ್ಲಿ ಸುಹಾಸ್ ಕೊಲೆ ಆಗಿ ಹೋಗಿತ್ತು. ಸುಹಾಸ್ ಹತ್ಯೆಗೆ ಕಳಸದಲ್ಲಿ ಸ್ಕೆಚ್.
ಕೊಲೆಗೂ ಮುನ್ನ ರೆಸಾರ್ಟ್ನಲ್ಲಿ ಪಾರ್ಟಿ. ಮಂಗಳೂರಿನ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಕಳಸದಲ್ಲಿ ಸ್ಕೆಚ್ ರೆಡಿಯಾಗಿತ್ತಂತೆ. ಸಫ್ವಾನ್ ಗ್ಯಾಂಗ್ ಕೊಲೆಗೂ ಮುನ್ನ ಪ್ರತಿ ಹಂತದಲ್ಲೂ ಎಚ್ಚರಿಕೆಯ ನಡೆ ಅನುಸರಿಸಿದ್ದು, ಮಂಗಳೂರಿನಲ್ಲಿ ಕೊಲೆಗೆ ಸ್ಕೆಚ್ ಹಾಕಿದ್ರೆ ಸಿಕ್ಕಿಬೀಳಬಹುದು ಅನ್ನೋ ಸಂಶಯದಲ್ಲಿ ಚಿಕ್ಕಮಗಳೂರಿನ ಕಳಸದಲ್ಲಿ ಕೊಲೆಗೆ ಪ್ಲಾನ್ ಹಾಕಿದ್ರಂತೆ. ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಆರೋಪಿಗಳು ಭರ್ಜರಿ ಪಾರ್ಟಿ ಮಾಡಿದ್ದು, ಅದೇ ಪಾರ್ಟಿಯಲ್ಲಿ ಸುಹಾಸ್ ಶೆಟ್ಟಿಯನ್ನ ಮುಗಿಸಲು ಪ್ಲಾನ್ ಮಾಡಿದ್ರಂತೆ. ಏಪ್ರಿಲ್ 2ರಂದು ಸಫ್ವಾನ್ ಗ್ಯಾಂಗ್ ಪಾರ್ಟಿ ಮಾಡಿದ್ದು, ಹತ್ಯೆಗೆ ಸ್ಕೆಚ್ ಹಾಕಲೆಂದೇ ಎಲ್ಲರೂ ಒಟ್ಟಾಗಿ ಸೇರಿದ್ರಂತೆ. ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿದ್ದು, ಅದರ ಫೋಟೋಗಳು ಈಗ ವೈರಲ್ ಆಗಿವೆ. ಆರೋಪಿಗಳ ನೈಟ್ ಪಾರ್ಟಿಯ ಫೋಟೋಗಳು ಲಭ್ಯವಾಗಿದ್ದು, ಫಾಜಿಲ್ ಸಹೋದರ ಆದಿಲ್ ಕೊಟ್ಟ ಹಣದಲ್ಲಿ ಪಾರ್ಟಿ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಆರಂಭದಲ್ಲಿ ಫಾಜಿಲ್ ಸಹೋದರ 3 ಲಕ್ಷ ಹಣ ಕೊಟ್ಟಿದ್ದು, ಅದೇ ಹಣದಲ್ಲಿ 3 ಆರೋಪಿಗಳು ಪಾರ್ಟಿ ಮಾಡಿದ್ದಾರೆ. ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆ ಸೇರಿ ಪಾರ್ಟಿ ಮಾಡಿದ್ದು, ಬಂಧಿತ 3 ಆರೋಪಿಗಳು ಪಾರ್ಟಿಯಲ್ಲಿರುವ ಫೋಟೋ ಈಗ ಸಿಕ್ಕಿದೆ. ಆರೋಪಿ ಮುಜಮ್ಮಿಲ್, ನಿಯಾಜ್ ಹಾಗೂ ರಂಜಿತ್ ಪಾರ್ಟಿಯಲ್ಲಿ ಭಾಗಿಯಾಗಿರೋ ಫೋಟೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಈ 3 ಜೊತೆಗೆ ಇನ್ನೂ 5 ಜನ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು, ಇದೇ ಪಾರ್ಟಿಯಲ್ಲಿ ರಂಜಿತ್ ಮತ್ತು ಮುಜಾಮಿಲ್ ಪರಿಚಯ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಂಜಿತ್ಗೆ ಪಾರ್ಟಿ ಕೊಟ್ಟು ಕೊಲೆಯಲ್ಲಿ ಭಾಗಿ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಪಾರ್ಟಿ ನಡೆದ ನಂತರ ಕೊಲೆ ಮಾಡೋದು ಯಾರ್ಯಾರು ಅನ್ನೋದು ನಿರ್ಧಾರವಾಗಿದ್ದು, ಅದರಂತೆ 10 ಜನರ ಗ್ಯಾಂಗ್ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಕೊಲೆ ಮಾಡಿದೆ. ಸುಹಾಸ್ ಶೆಟ್ಟಿ ಚಲನವಲನಗಳ ಮೇಲೆ ಪ್ರಮುಖ ಆರೋಪಿ ಸಫ್ವಾನ್ 15 ದಿನಗಳಿಂದ ಗಮನವಿರಿಸಿದ್ದ. ಹುಡುಗರನ್ನ ಬಿಟ್ಟು ರೆಕ್ಕಿ ಮಾಡಿಸಿದ್ದ. ಚಿಕ್ಕಮಗಳೂರಿನ ಕಳಸಾದ ರಂಜಿತ್ ಹಾಗೂ ನಾಗರಾಜ್ 15 ದಿನಗಳಿಂದ ಸಫ್ವಾನ್ ಮನೆಯಲ್ಲೇ ಇದ್ರು. ಸುಹಾಸ್ ಶೆಟ್ಟಿ ಬಜ್ಪೆಗೆ ಬರುವ ಬಗ್ಗೆ ಅಜರುದ್ದೀನ್ ಮಾಹಿತಿ ನೀಡಿದ್ದ. ಹೀಗೆ ರೆಸಾರ್ಟ್ನ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರೆಲ್ಲ ಒಂದೊಂದು ರೀತಿ ಸಹಾಯ ಮಾಡಿದ್ದು, ಅಂದುಕೊಂಡಂತೆ ಸುಹಾಸ್ ಶೆಟ್ಟಿಯನ್ನ ಮೊದಲ ಪ್ಲಾನ್ನಲ್ಲೇ ಕೊಲೆ ಮಾಡಿ ಮುಗಿಸಿದ್ದಾರೆ. ಕಳಸದ ರೆಸಾರ್ಟ್ನಲ್ಲಿ ಪಾರ್ಟಿ ಮಾಡಿದವರ ಪೈಕಿ 3 ಮಾತ್ರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ಮುಜಾಮಿಲ್, ನಿಯಾಜ್ ಮತ್ತು ರಂಜಿತ್ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ಉಳಿದವರು ಯಾರು? ಅವರೂ ಕೊಲೆಯಲ್ಲಿ ಪರೋಕ್ಷವಾಗಿ ಸಹಾಯ ಮಾಡಿದ್ರ ಅಥವಾ ಸುಹಾಸ್ ಕೊಲೆಯಲ್ಲಿ ಅಷ್ಟೂ ಜನರ ಪಾತ್ರ ಇದೆಯಾ ಅನ್ನೋ ಬಗ್ಗೆ ತನಿಖೆ ನಡೆಸಲು ಪೊಲೀಸರು ತೀರ್ಮಾನಿಸಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ 20ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನಗಳಿದ್ದು, ಆ ನಿಟ್ಟಿನಲ್ಲಿ ಈಗ ಈ ಪಾರ್ಟಿ ಅನುಮಾನಗಳನ್ನು ಮತ್ತಷ್ಟು ಬಲಪಡಿಸಿದೆ. ಕೊಲೆ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ. ಸದ್ಯ ಸುಹಾಸ್ ಶೆಟ್ಟಿ ಕೊಲೆಯಲ್ಲಿ 20ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರಿನಲ್ಲಿ ಹಿಂದೂಗಳು, ಹಿಂದೂ ಹೋರಾಟಗಾರರು 20ಕ್ಕೂ ಹೆಚ್ಚು ಜನರ ಮೇಲೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿದೇಶದಿಂದಲೂ ನೆರವು ಸಿಕ್ಕಿದೆ. ಉಗ್ರರ ಕೈವಾಡ ಇದೆ. ಎನ್ಐಎ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಸದ್ಯಕ್ಕೆ ಸುಹಾಸ್ ಹತ್ಯೆ ಪ್ರಕರಣದಲ್ಲಿ 8 ಮಂದಿಯನ್ನ ಮಾತ್ರ ಅರೆಸ್ಟ್ ಮಾಡಲಾಗಿದ್ದು, ಇನ್ನೂ 2 ಆರೋಪಿಗಳ ಪತ್ತೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಸುಹಾಸ್ ಹತ್ಯೆ ನಡೆದ ಸ್ಥಳದಲ್ಲಿ ಈಗಾಗಲೇ ಸ್ಥಳ ಮಹಜರು ಮಾಡಲಾಗಿದ್ದು, 8 ಮಂದಿ ಆರೋಪಿಗಳನ್ನ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. 8 ಮಂದಿ ಆರೋಪಿಗಳನ್ನ ಮೇ 9ರವರೆಗೆ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ರಾಜಕೀಯ ಒತ್ತಡ ಹೆಚ್ಚಾಗ್ತಾ ಇರೋದ್ರಿಂದ ಆದಷ್ಟು ಬೇಗ ತನಿಖೆ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲು ತೀರ್ಮಾನಿಸಿರೋ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇದರ ನಡುವೆ ಮಂಗಳೂರಿನಲ್ಲಿ ಆತಂಕಕಾರಿ ಬೆಳವಣಿಗೆಗಳು ನಡೆಯುತ್ತಾ ಇದ್ದು, ಯಾವಾಗ ಏನಾಗುತ್ತೋ ಎಂಬ ಆತಂಕ ಶುರುವಾಗಿದೆ. ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು, ಮಂಗಳೂರಿಗರ ಸೋಷಿಯಲ್ ಮೀಡಿಯಾ ಖಾತೆಗಳಂತೂ ನಿಗಿನಿಗಿ ಅಂತ ಉರಿತಾ ಇವೆ. ಎತ್ತ ನೋಡಿದ್ರೂ ಪ್ರತೀಕಾರದ ಪೋಸ್ಟ್ಗಳು ರಾರಾಜಿಸ್ತಾ ಇವೆ. ಅವರನ್ನ ಇವರು ಹೊಡೆದು ಹಾಕ್ತೀನಿ ಅನ್ನೋದು, ಇವರನ್ನ ಅವರು ಹೊಡೆದು ಹಾಕ್ತೀನಿ ಅನ್ನೋ ಪೋಸ್ಟ್ಗಳೇ ಕಾಣಿಸುತ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತೀಕಾರದ ಪೋಸ್ಟ್ ವಾರ್. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆಯಾದ ನಂತರ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ವು. ರೊಚ್ಚಿಗೆದ್ದ ಹಿಂದೂಗಳು ಕೆಲವು ಮುಸ್ಲಿಮರನ್ನ ಅಟ್ಟಾಡಿಸಿಕೊಂಡು ಹೊಡೆದಿದ್ರು. ಚಾಕು ಚೂರಿಯಿಂದ ಹಲ್ಲೆಗಳೂ ಆಗಿದ್ವು. ಸದ್ಯ ಅದಕ್ಕೆಲ್ಲ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋ ವಾರ್ಗೆ ಮಾತ್ರ ಬ್ರೇಕ್ ಹಾಕಲು ಸಾಧ್ಯವಾಗ್ತಾ ಇಲ್ಲ. ಸುಹಾಸ್ ಶೆಟ್ಟಿ ಕೊಲೆಯಾದ ದಿನದಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತೀಕಾರದ ಪೋಸ್ಟ್ಗಳು ಸದ್ದು ಮಾಡುತ್ತಾನೇ ಇದ್ದಾವೆ. ಕೊಲೆ ಆರೋಪಿಗಳಿಗೆ ಹಿಂದೂಗಳು ಬೆದರಿಕೆ ಹಾಕಿದ್ರೆ, ಕೆಲವು ಮುಸ್ಲಿಮರು ಹಿಂದೂ ಮುಖಂಡರ ಕೊಲೆಗೆ ಡೇಟ್ ಫಿಕ್ಸ್ ಮಾಡಿ ಪೋಸ್ಟ್ಗಳನ್ನ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತೀಕಾರದ ವಾರ್ ಜೋರಾಗೆ ನಡೀತಾ ಇದ್ದು, ಭರತ್ ಕುಂಡೇಲ್ ಟಾರ್ಗೆಟ್,
ರಾತ್ರಿ 9:30ಕ್ಕೆ ನಿಮ್ಮ ಜಾಗಕ್ಕೆ ಬಂದು ಹೊಡೆದು ಹಾಕ್ತೀವಿ ಅಂತ ಪೋಸ್ಟ್ ಮಾಡಿದ್ರು. ಬಜರಂಗ್ ದಳದ ಮುಖಂಡ ಭರತ್ಗೆ ಬೆದರಿಕೆ ಹಾಕಲಾಗಿತ್ತು. ತಲ್ವಾರ್ ಫೋಟೋ ಪೋಸ್ಟ್ ಮಾಡಿ ಕೊಲೆ ಫಿಕ್ಸ್ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಹಿಂದೂ ಹೋರಾಟಗಾರ ಶರಣ್ ಪಂಪ್ವೆಲ್ಗೂ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಹಾಕಿದ್ರು. ನಿಮ್ಮ ಸಾವು ಫಿಕ್ಸ್ ಅಂತ ಹೇಳಿದ್ರು. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಶರಣ್ ಪಂಪೆಲ್ ಮತ್ತು ಭರತ್ ಕುಂಡೇಲಿಗೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಫಿನಿಶ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಶರಣ್ ಪಂಪೆಲ್ ಏನ್ ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಏನ್ ಪೊಲೀಸರಿಗೆ ಅಪ್ರೋಚ್ ಹಾಕಿದ್ದೀರಾ, ಕೇಸ್ ಕೊಟ್ಟಿದ್ದೀರಾ, ಏನು? ನೋಡಿ, ಒಂದನೇದಾಗಿ ಯಾರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾರು ನಿಮಗೆ ಥ್ರೆಟ್ ಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನು ಕೊಲೆ ಮಾಡ್ತಾರೆ ಅಂತೇಳಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಬಗ್ಗುವಂಥವರು, ಕುಗ್ಗುವಂಥವರು ನಾವಲ್ಲ. ನಾವು ಅದೇ ಕಾರ್ಯಕ್ಕೋಸ್ಕರ ಹಿಂದೂ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತೇವೆ. ನಾನು ಮಾತ್ರ ಅಲ್ಲ, ನನ್ನಂಥ 100 ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. 16 ವರ್ಷಗಳಲ್ಲಿ ನೀವು 10-15 ಜನ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದ್ದೀರಿ. ಆದರೂ ಇಲ್ಲಿ ಹಿಂದುತ್ವದ ಕಾರ್ಯ ಮುಂದೆ ನಿಲ್ಲಿಲ್ಲ. ಈ ಹಿಂದುತ್ವ ಕಾರ್ಯ ಇದೇ ರೀತಿ ನಡೀತಲೇ ಇರುತ್ತೆ. ನೀವು ಯಾವ ರೀತಿಯ ಬೆದರಿಕೆ ಆಗಿ ಯಾರನ್ನೂ ಹತ್ಯೆ ಮಾಡಿ, ಹಿಂದುತ್ವದ ಕೆಲಸ ಕರಾವಳಿ ಭಾಗದಲ್ಲಂತೂ ಕಡಿಮೆ ಆಗಲ್ಲ. ಇನ್ನು ಎರಡನೇದು, ನಾನು ಪೊಲೀಸ್ ಇಲಾಖೆಗೆ ಕಳೆದ 16 ವರ್ಷಗಳಿಂದ ಈ ರೀತಿಯ ಬೆದರಿಕೆ ಕರೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡಿದೆ, ದೂರನ್ನು ಕೊಟ್ಟಿದೆ. ನೋಡಿ, ನನಗೆ ಗನ್ ಬೇಕು, ಗನ್ ಲೈಸೆನ್ಸ್ ಕೊಡಿ ಅಂತೇಳಿ ಕೊಡಲಿಲ್ಲ. ಭದ್ರತೆಯನ್ನು ಕೊಡಿ ಅಂತ ಹೇಳಿದರೆ ಭದ್ರತೆಯನ್ನು ಕೊಟ್ಟಿಲ್ಲ. ಅದು ಬಿಡಿ, ನಮ್ಮದು ಆತ್ಮರಕ್ಷಣೆಗೋಸ್ಕರ ಏನಾದರೂ ವಾಹನದಲ್ಲಿ ಇಟ್ಕೊಳ್ಳೋ ಅಂತ ಕೇಳಿದರೆ ಅದಕ್ಕೂ ಇವತ್ತು ಅವಕಾಶ ಇಲ್ಲ. ಈ ಪೊಲೀಸರ ಈ ರೀತಿಯ ನಿರ್ಲಕ್ಷ್ಯದ ಕಾರಣದಿಂದಾಗಿಯೇ ಇವತ್ತು ಸುಹಾಸಿನ ಹತ್ಯೆ ಆಗಿದೆ. ಸುಹಾಸಿಗೆ 1 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಬೆದರಿಕೆಗಳು ಬಂದಂಥ ಸಂದರ್ಭದಲ್ಲಿ ಇವರೇನಾದರೂ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ರೆ ಇವತ್ತು ಸುಹಾಸ್ ಶೆಟ್ಟಿ ಜೀವ ಉಳಿತಾ ಇತ್ತು. ಯಾಕೆ ಇವರು ಯಾರಿಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ? ನಾನು ಹೇಳ್ತಿರೋದು, ಯಾರೋ ಒಬ್ಬ ಹಿಂದೂ ಯುವಕ ನಿಮ್ಮ ಇದರಲ್ಲಿ ಯಾರೋ ನಿನ್ನೆ ಹಾಕಿದ್ದಾನೆ, ಇವತ್ತು ಅವನನ್ನು ಬಂಧನ ಮಾಡಿದ್ದಾರೆ, ಧನುಷ್ ಅಂತೇಳಿ. ಅವನನ್ನು ನಿಮಗೆ ಪತ್ತೆ ಹಚ್ಚಿ ಬಂಧನ ಮಾಡಲಿಕ್ಕಾಗುತ್ತೆ. ಆದರೆ ಯಾರು ಮುಸಲ್ಮಾನರು ಯುವಕರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾರೆ, ಅವರೇ ನಿಮಗೆ ಬಂಧನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದರೆ ಇದು ನಿಮ್ಮ ನಿರ್ಲಕ್ಷ್ಯ ಅಲ್ಲದೆ ಬೇರೆ ಏನು ಕಾರಣ? ಅಷ್ಟು ಮಾತ್ರ ಅಲ್ಲ, ಪೊಲೀಸರು ಇನ್ನೂ ನನ್ನ ಮೇಲೆ FIR ಮಾಡಿದ್ದಾರೆ. ನಾನು ದೂರು ಕೊಟ್ಟ ಮೇಲೆ ಬೇರೆ ಯಾವುದು ಶರಣ್ ಮಾತನಾಡಿದರೆ ಅಥವಾ ಇನ್ನೊಂದು ಪ್ರತಿಭಟನೆ ಮಾಡಿದರೆ ನೀವು ಸೊಮೋಟೋ ಕೇಸ್ ದಾಖಲು ಮಾಡ್ತೀರಿ. ಆದರೆ ನನಗೆ ಈ ರೀತಿಯ ಬೆದರಿಕೆ ಬಂದರೆ ನೀವು ಅದನ್ನು ಕೇಸ್ ದಾಖಲು ಮಾಡಲ್ಲ. ಈ ನಿಮ್ಮ ತಾರತಮ್ಯದ ನೀತಿ, ನಿಮ್ಮ ಈ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ಒಂದಷ್ಟು ಘಟನೆಗಳು ಇವತ್ತು ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಇದನ್ನು ಜವಾಬ್ದಾರಿಯನ್ನು ಇವತ್ತು ನೀವು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗೆ ಹಿಂದೂ ಮುಖಂಡರಿಗೆ ಕೆಲವು ಮುಸ್ಲಿಂ ಪುಂಡರು ಬೆದರಿಕೆ ಹಾಕಿದ್ರೆ, ಈಗ ಧನುಷ್ ಪಕ್ಕಳ ಎಂಬ ಹಿಂದೂ ಹೋರಾಟಗಾರ ಮುಸ್ಲಿಮರಿಗೂ ಬೆದರಿಕೆ ಹಾಕಿದ್ದಾನೆ. ಸುಹಾಸ್ ಕೊಲೆ ಆರೋಪಿಗಳು, ಕುಟುಂಬಸ್ಥರ ಟಾರ್ಗೆಟ್, ಅವರ ಸಾವು ಖಚಿತ ಅನ್ನೋ ರೀತಿ ಪೋಸ್ಟ್ ಮಾಡಿದ್ದಾನೆ. ಇದರಿಂದ ಮಂಗಳೂರಿನಲ್ಲಿ ಮತ್ತೆ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ದ್ವೇಷದ ಕಿಡಿಗೆ ಯಾವಾಗ ಏನಾಗುತ್ತೋ ಎಂಬ ಭಯ ಎಲ್ಲರನ್ನ ಕಾಡ್ತಾ ಇದೆ. ರಾಜ್ಯದಲ್ಲಿ ಸಾವಿನ ವಿಚಾರದಲ್ಲಿ ರಾಜಕೀಯ ನಡೆಯೋದು ಹೊಸದೇನೂ ಅಲ್ಲ. ಆದರೆ ಸುಹಾಸ್ ಶೆಟ್ಟಿ ಸಾವಿನ ವಿಚಾರದಲ್ಲಿ ಮಾತ್ರ ಭರ್ಜರಿ ರಾಜಕೀಯ ನಡೆಯುತ್ತಾ ಇದೆ. ಅದನ್ನ ಕೆಲವರು ರಕ್ತ ರಾಜಕೀಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್, ಬಿಜೆಪಿ ಎರಡೂ ಪಕ್ಷಗಳು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದು, ಎರಡೂ ಪಕ್ಷಗಳ ನಾಯಕರು ಜಟಾಪಟಿ ಮಾಡಿಕೊಳ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತನ ಹತ್ಯೆ ವಿಚಾರದಲ್ಲಿ ರಕ್ತ ರಾಜಕೀಯ, ಸಾಂತ್ವನ ವಿಚಾರದಲ್ಲೂ ಕೈ ಕಮಲ ನಾಯಕರ ವಾಕ್ಸಮರ. ಕ್ರಿಮಿನಲ್ ಅಂತಿದೆ ಕಾಂಗ್ರೆಸ್, ಹೋರಾಟಗಾರ ಅಂತಿದೆ ಬಿಜೆಪಿ. ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಮಂಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್, ಬಿಜೆಪಿ ಭರ್ಜರಿ ರಾಜಕೀಯ ಮಾಡ್ತಾ ಇವೆ. ಸುಹಾಸ್ ಶೆಟ್ಟಿ ಒಬ್ಬ ಕ್ರಿಮಿನಲ್ ರೌಡಿ ಶೀಟರ್, ಆತ ಬಲಿಯಾಗಿದ್ದು ಗ್ಯಾಂಗ್ ವಾರ್ಗೆ ಅಂತ ಕಾಂಗ್ರೆಸ್ ಹೇಳಿದ್ರೆ, ಆತ ಹಿಂದೂ ಹೋರಾಟಗಾರ, ಹಿಂದೂಗಳ ರಕ್ಷಣೆಗೆ ಪಣತೊಟ್ಟಿದ್ದ ವ್ಯಕ್ತಿ ಅಂತ ಬಿಜೆಪಿ ವಾದ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್, ಬಿಜೆಪಿ ನಡುವೆ ವಾಕ್ಸಮರವೂ ಜೋರಾಗಿದೆ. ಅಷ್ಟೇ ಅಲ್ಲ, ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಸಾಂತ್ವನ ಹೇಳೋ ವಿಷಯದಲ್ಲೂ ಸಂಘರ್ಷ ನಡೀತಾ ಇದ್ದು, ಆತ ಕ್ರಿಮಿನಲ್, ಆತನ ಮೇಲೆ 5 ಕೇಸುಗಳಿವೆ, ಅದಕ್ಕೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಾ ಇಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. ಆದರೆ ಮುಸ್ಲಿಮರು ಸರ್ಕಾರಕ್ಕೆ ವಾರ್ನಿಂಗ್ ಮಾಡಿದ್ದಾರೆ. ಸುಹಾಸ್ ಕುಟುಂಬವನ್ನ ಭೇಟಿ ಆಗಬಾರದು, ಅವರಿಗೆ ಪರಿಹಾರ ಕೊಡಬಾರದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಅದಕ್ಕೆ ಸರ್ಕಾರ ಸುಹಾಸ್ ಶೆಟ್ಟಿ ಮನೆಗೆ ಹೋಗ್ತಾ ಇಲ್ಲ ಅಂತ ಬಿಜೆಪಿ ಸಿಡಿದೆದ್ದಿದೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆದಾಗಿನಿಂದಲೂ
ಬಿಜೆಪಿ ಆತನನ್ನ ಹಿಂದೂ ಕಾರ್ಯಕರ್ತ, ಹಿಂದೂ ಹೋರಾಟಗಾರ ಅಂತಲೇ ಹೇಳ್ತಾ ಇದೆ. ಆದರೆ ಸುಹಾಸ್ ಶೆಟ್ಟಿ ಫಾಜಿಲ್ ಹತ್ಯೆಯಲ್ಲಿ A1 ಆರೋಪಿಯಾಗಿದ್ದು ಕಳೆದ ವರ್ಷವಷ್ಟೇ ಜೈಲಿಂದ ಬಿಡುಗಡೆಯಾಗಿ ಬಂದಿದ್ದ. ಅಷ್ಟೇ ಅಲ್ಲದೆ ಆತನ ಮೇಲೆ 2 ಕೊಲೆ ಕೇಸ್ ಸೇರಿ ಒಟ್ಟು 5 ಪ್ರಕರಣಗಳು ಇದ್ವಂತೆ. ಅದೇ ಕಾರಣಕ್ಕೆ ಆತನನ್ನ ಕಾಂಗ್ರೆಸ್ ರೌಡಿ ಶೀಟರ್, ಕ್ರಿಮಿನಲ್ ಅಂತ ಕರೀತಾ ಇದೆ. ಈ ಥರ ಒಂದು ರೌಡಿ ಶೀಟರ್ಸು, ಕ್ರಿಮಿನಲ್ ಎಲಿಮೆಂಟ್ಸು ಇವರೆಲ್ಲರೂ ಕೂಡ ಇಂಥ ಸಂಘಟನೆಗಳು ಸೇರಿಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ದಂಧೆ ಮಾಡೋದಕ್ಕೆ ಏನೋ ಈ ಸ್ಯಾಂಡ್ ಮಾಫಿಯಾ, ಬೆಟ್ಟಿಂಗ್ ಮಾಫಿಯಾ, ಮಟ್ಕ ಎಲ್ಲ ಈ ಥರ ಎಲ್ಲ ಇಂಥ ಒಂದು ಕೆಲಸಗಳಲ್ಲಿ ಇಂಥ ಜನ ಸೇರಿಕೊಂಡಿದ್ದಾರೆ. ಅವ್ರಿಗೇನಂತ ಹೇಳಿದ್ರೆ ಧರ್ಮದ ಹೆಸರು ಉಪಯೋಗಿಸ್ಕೊಂಡು ಈ ಒಂದು ಏನು ಅನೈತಿಕ ಚಟುವಟಿಕೆ ಮಾಡೋದಕ್ಕೆ ಒಂದು ರಕ್ಷಣೆ. ಈಗ ರೌಡಿ ಶೀಟ್ರು ಸುಹಾಸ್ ಶೆಟ್ಟಿ ಇಬ್ಬರನ್ನ ಮರ್ಡರ್ ಮಾಡಿದ್ದಾನೆ. ಒಬ್ಬ ಹಿಂದೂನ್ ಮರ್ಡರ್ ಮಾಡಿದ್ದಾನೆ, ಒಬ್ಬ ಮುಸ್ಲಿಂ ಮರ್ಡರ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಪೊಲೀಸರು ಕೋರ್ಟ್ ಕ್ರಿಮಿನಲ್ ಅಂತ ಹೇಳಿದಾಗ, ರೌಡಿ ಶೀಟ್ ಹಾಕಿದಾಗ ಆತನನ್ನ ಕ್ರಿಮಿನಲ್ ಅನ್ನದೇ ಮತ್ತೇನು ಹೇಳಲು ಸಾಧ್ಯ ಅಂತ ಗೃಹ ಸಚಿವರು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ, ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಎಂದಾಗ ನೀವು ಕರೆಯೋಕ್ಕೇನು? ಬಿಜೆಪಿ ನಾಯಕರು ಸುಹಾಸ್ ಶೆಟ್ಟಿಯನ್ನ ಹಿಂದೂ ಹೋರಾಟಗಾರ ಅಂತ ಹೇಳ್ತಾ ಇದ್ದಾಗಲೇ ಕಾಂಗ್ರೆಸ್ನವರು ಕ್ರಿಮಿನಲ್ ಅಂತ ಪಟ್ಟ ಕೊಟ್ಟಿರೋದು ಬಿಜೆಪಿಗೆ ಆಕ್ರೋಶವನ್ನ ತರಿಸಿದೆ. ಕಾಂಗ್ರೆಸ್ ಹೇಳಿಕೆಯಿಂದ ಸಿಡಿದೆದ್ದಿರೋ ಬಿಜೆಪಿ ಲೀಡರ್ಸ್ ಕೈ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಿಂದುತ್ವಕ್ಕಾಗಿ ಹೋರಾಟದಲ್ಲಿ ಕೇಸ್ ಹಾಕಿರಬಹುದು, ಆದರೆ ಆತನನ್ನ ಕ್ರಿಮಿನಲ್ ಅಂತ ಬಿಂಬಿಸುತ್ತಿದ್ದಾರೆಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ನಡುವೆಯೇ ಮುಸ್ಲಿಂ ಮುಖಂಡರ ಆಡಿಯೋ ವೈರಲ್ ಆಗಿದ್ದು ಕಾಂಗ್ರೆಸ್ನವರು ಸುಹಾಸ್ ಮನೆಗೆ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಮೇಲೆ ಮುಸ್ಲಿಮರ ಒತ್ತಡ ಇದೆ ಅಂತ ಬಿಜೆಪಿ ಕಿಡಿಕಾರಿದೆ. ಒಬ್ಬ ಗೂಂಡಾ ಅಂತ ಹೇಳಿ ಹಾಕಬೇಕಿದ್ರೆ DK ಅವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ, ಅವರ ಬಗ್ಗೆ ಕೂಡ ಕೇಸುಗಳಿದೆ. ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು. ಅವರೆಲ್ಲರನ್ನೂ ಗೂಂಡಾಗಳಂತೇಳಿ ಆ ಒಂದು ಇದಕ್ಕೆ ಸೇರಿಸಲಿಕ್ಕೆ ಆಗ್ತದ? ಹಾಗಿದ್ರೆ ಅವರನ್ನು ಯಾಕೆ ಬಿಟ್ಟು ಇವರೊಬ್ಬರೇ ಸುಹಾಸ್ ಅಂತ ಹೇಳೋರು ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು ನಮಗೆಲ್ಲರಿಗೂ ಬೇಸರ ತರುವಂಥದ್ದು. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಭಾಗಿ. ಬಜ್ಪೆ ಪೊಲೀಸ್ ಕಾನ್ಸ್ಟೇಬಲ್ ವಿರುದ್ಧ ಹಿಂದೂ ಮುಖಂಡನ ಆರೋಪ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಸಫ್ವಾನ್ ಗ್ಯಾಂಗ್ ಮಾತ್ರವಲ್ಲ, ಸ್ಥಳೀಯರು ಸೇರಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದಾರೆ ಎನ್ನೋ ಆರೋಪಗಳೂ ಇವೆ. ಆದರೆ ಈಗ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದ್ದು, ಸುಹಾಸ್ ಹತ್ಯೆಯಲ್ಲಿ ಬಜ್ಪೆ ಪೊಲೀಸ್ ಕಾನ್ಸ್ಟೇಬಲ್ ಸಹ ಭಾಗಿಯಾಗಿದ್ದಾನೆ. ಸಫ್ವಾನ್ ಸಂಚಿನಲ್ಲಿ ಪೊಲೀಸ್ ಪೇದೆಯೂ ಭಾಗಿಯಾಗಿದ್ದಾನೆ ಅಂತ ಹಿಂದೂ ಮುಖಂಡರೊಬ್ಬರು ಆರೋಪ ಮಾಡಿದ್ದಾರೆ. ಬಜ್ಪೆ ಪೊಲೀಸ್ ಪೇದೆ ರಶೀದ್ ಅನ್ನೋರು ಭಾಗಿಯಾಗಿದ್ದಾರಂತೆ. ರಶೀದ್ ಹಲವು ಬಾರಿ ಸುಹಾಸ್ಗೆ ಕರೆ ಮಾಡಿ ಕಿರುಕುಳ ನೀಡಿದ್ದಾನೆ. ಕಳೆದ 1 ತಿಂಗಳಿನಿಂದ ಅವನು ಕರೆ ಮಾಡಿ ಕಿರುಕುಳ ನೀಡಿದ್ದಾನೆ. ಈ ಬಗ್ಗೆ ಅವನ ಸ್ನೇಹಿತರು ಮತ್ತು ಸುಹಾಸ್ ತಾಯಿ ಬಳಿ ಹೇಳಿದ್ದಾರೆ. ಎಸಿಪಿ ದರ್ಜೆ ಅಧಿಕಾರಿ ಸುಹಾಸ್ ಬಳಿ ಇದ್ದ ಆಯುಧಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಮಾಹಿತಿ ರಶೀದ್ ಮೂಲಕವೇ ಆರೋಪಿಗಳಿಗೆ ಗೊತ್ತಾಗಿದೆ. ಕುಡುಪು ಅಶ್ರಫ್ ಹತ್ಯೆ ಬಳಿಕವೇ ಆಯುಧವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ರಶೀದ್ನನ್ನ ವಿಚಾರಣೆ ಮಾಡಿ ಅವನ ಹಿಂದೆ ಇರೋರ ತನಿಖೆ ನಡೆಸಲಿ ಅಂತ ವಿಎಚ್ಪಿ ಆಗ್ರಹಿಸಿದೆ. ರಶೀದ್ ಅನ್ನುವಂತ ಹೆಡ್ ಕಾನ್ಸ್ಟೇಬಲ್ ಸುಹಾಸ್ ಶೆಟ್ಟಿಗೆ ಕಳೆದ 1 ತಿಂಗಳಿಂದ ಫೋನ್ ಅನ್ನ ಮಾಡಿ ಹಿಂಸೆ ಕೊಡ್ತಾ ಇದ್ರು ಅನ್ನುವಂಥದ್ದು ಸುಹಾಸ್ ಶೆಟ್ಟಿ ಅವರ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದು. ಪೊಲೀಸ್ನವರು ಆ ರೀತಿಯ ಹಿಂಸೆಯನ್ನ ಕೊಟ್ಟಿದ್ದಾರೆ, ಒಂದಷ್ಟು ಮಾಹಿತಿಯನ್ನ ಅವರು ಕೊಟ್ಟಿರುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅಶ್ರಫ್ ಗುಂಪು ಹತ್ಯೆ ಬೆನ್ನಲ್ಲೇ ಸುಹಾಸ್ ಬಳಿ ಇದ್ದ ಮಾರಕ ಆಯುಧಗಳನ್ನ ವಶಪಡಿಸಿಕೊಂಡಿದ್ದರಂತೆ. ಸುಹಾಸ್ ಬಳಿ ಯಾವುದೇ ಆಯುಧಗಳಿಲ್ಲ ಅನ್ನೋ ಮಾಹಿತಿ ಹಂತಕರಿಗೆ ತಲುಪಿದ್ದು ಹೇಗೆ? ಸುಹಾಸ್ ಶೆಟ್ಟಿ ಹತ್ಯೆ ಕೇವಲ ಫಾಜಿಲ್ ಹತ್ಯೆಯ ಪ್ರತೀಕಾರದ ಹತ್ಯೆಯಲ್ಲ. ಬಜ್ಪೆ ಪೊಲೀಸ್ ಇಲಾಖೆಯ ರಶೀದ್ನಿಂದ ಹಂತಕರಿಗೆ ಮಾಹಿತಿ ರವಾನೆಯಾಗಿದೆ. ಕಳಸದ ಹಿಂದೂ ಹುಡುಗರನ್ನ ಸುಮ್ಮನೆ ಬಳಸಿಕೊಂಡಿದ್ದಾರೆ. ಅವರಿಗೆ ಸುಹಾಸ್ ಯಾರು ಎಂಬುದೇ ಗೊತ್ತಿರಲಿಲ್ಲ. ಅವರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹಿಂದೂ ಮುಖಂಡರು ಹೇಳ್ತಾ ಇದ್ದಾರೆ. ಸದ್ಯ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಮತ್ತೊಂದಷ್ಟು ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಬರ್ತಾ ಇದ್ದು, ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಪೊಲೀಸರ ಬಳಿ ಹಲವಾರು ಬಾರಿ ಗನ್ ಲೈಸೆನ್ಸ್ ಕೇಳಿದ್ರೂ ಕೊಟ್ಟಿಲ್ಲ. ಆತ್ಮರಕ್ಷಣೆಗಾಗಿ ಆಯುಧವನ್ನ ಇಟ್ಟುಕೊಳ್ಳೋಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹಿಂದೂ ಮುಖಂಡರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸುಹಾಸ್ ಶೆಟ್ಟಿ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ಟಾರೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದ್ದು, ಸಾಂತ್ವನ ಹೇಳೋ ವಿಚಾರದಲ್ಲೂ ರಾಜಕೀಯ ಕಚ್ಚಾಟ ನಡೀತಾ ಇದೆ.
ಒಂದು ಕಡೆ ಮಂಗಳೂರು ಬೂದಿ ಮುಚ್ಚಿದ ಕೆಂಡದಂತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ರಕ್ತ ರಾಜಕೀಯವನ್ನ ಮಾಡ್ತಾ ಇವೆ.